ಗಳಾದಂತ ಸಿದ್ದರಾಮಯ್ಯ ಸಾಹೇಬರು. ಯಾಕೆ ಅಂತಂದ್ರೆ ಈ ಹಿಂದೆ ಯಾರು ಕೂಡ ಬೇಡಿಕೆಗಳನ್ನ ಎತ್ಕೊಂಡು ಸರ್ಕಾರದ ಹತ್ರ ಹೋಗ್ತಾ ಇರಲಿಲ್ಲ. ಆಮೇಲೆ ಸರ್ಕಾರದ ಹತ್ರ ಹೋದ್ರು ಕೂಡ ಯಾರು ಸಿಗ್ತಾನೂ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷವೇ ನಮ್ಮ ಪತ್ರಕರ್ತರ ಪೆನ್ಷನ್ ಎಷ್ಟಿದ್ದು ಗೊತ್ತಾ? ಬರೀ 3,000 ರೂಪಾಯಿ ಇತ್ತು. ಇವತ್ತು ಪತ್ರಕರ್ತರ ಪೆನ್ಷನ್ 15,000 ರೂಪಾಯಿ ಬಂದಿದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬರು. ಈಗೆಲ್ಲ ಬಹಳ ವರ್ಷಗಳಿಂದ ಹೇಳ್ತಾ ಇದ್ರು ನಮ್ಗೆಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿ ಅಂತ. ನಾನು ಮತ್ತೆ ಶಿವಾನಂದ ತಗಡವರು ಪ್ರತಿ ವರ್ಷ ಮನವಿ ಪತ್ರ ಇಟ್ಕೊಂಡು ಬರೋರು ಬಜೆಟ್ ಸಂದರ್ಭದಲ್ಲಿ. ಅವರು ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟು ಸಾಕಾಗಿತ್ತು. ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡಿದ್ವಿ, ಇದಿಲ್ಲ ಸರ್, ಇದು ತುಂಬಾ ವರ್ಷಗಳಿಂದ ಈ ಬೇಡಿಕೆ ಇದೆ, ಏನಾದರೂ ಮಾಡಿ ನೀವು ಬಸ್ ಪಾಸ್ ಕೊಡ್ಲೇಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಫಸ್ಟ್ ಅವ್ರು ಕೇಳಿದ್ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ. ಆಮೇಲೆ ತಕ್ಷಣ ಅವರು ಹಣಕಾಸು ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರೆದು ಕೇಳಿದ್ರು, ಈಗಾಗಲೇ ಯಾರ್ಯಾರು ಮಾನ್ಯತೆ ಪಡೆದಿದ್ದಾರೆ, ಮಾನ್ಯತೆ ಪತ್ರ ಇದೆ, ಅವರಿಗೆಲ್ಲ ಬಸ್ ಪಾಸ್ ಇದೆ, ಅವರೆಲ್ಲ ಇಡೀ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ಇದ್ದಿದ್ದು ಗ್ರಾಮೀಣ ಪತ್ರಕರ್ತರದೆ. ಯಾಕೆಂತಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಓಡಾಡಬೇಕಾದ್ರೆ ಸ್ವಂತ ಬೈಕು, ಬಸ್ಸು, ಸ್ವಂತ ಕಾರು, ಬೈಕ್ ಇದ್ದೇ ಇರುತ್ತೆ. ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಮಾನ್ಯತೆ ಅಂತ ಸಿಕ್ಕಿದ್ರೆ ಅದು ಬಸ್ ಪಾಸ್ ಕೊಟ್ಟಾಗ ಮಾತ್ರ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ಈಗಾಗಲೇ ಬಜೆಟ್ ಅಲ್ಲಿ ಅದನ್ನ ಘೋಷಣೆ ಮಾಡಿದ್ರು. ಅದರಂತೆ ಬಸ್ ಪಾಸ್ ಯೋಜನೆ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ನಿಮ್ಮ ಆತಂಕ ಒಂದಿದೆ, ಏನು ಅಂತಂದ್ರೆ ಅದು ಪೂರ್ಣಾವಧಿ ಪತ್ರಕರ್ತರಿಗೆ ಅಂತ ಅದು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಂತ. ನೆನ್ನೆ ತಗಡೂರು ಅವರು ಬಂದ ವಿಚಾರವನ್ನ ನನ್ನ ಗಮನಕ್ಕೆ ತಂದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ವಾರ್ತಾ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಆ ಪೂರ್ಣಾವಧಿ ಅನ್ನೋ ಒಂದು ಅಂಶವನ್ನು ತೆಗೆದುಹಾಕಿದ್ದಾರೆ. ಅರೆಕಾಲಿಕ ವರದಿಗಾರ, ಯಾಕಂದ್ರೆ ಎಲ್ಲ ಸ್ಟ್ರಿಂಜರ್ಸ್ ಇರ್ತಾರೆ ತಾಲೂಕು ಮಟ್ಟದಲ್ಲೆಲ್ಲ, ಅವರೆಲ್ಲರಿಗೂ ಕೂಡ ಬಸ್ ಪಾಸು ಸಿಗುತ್ತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಆಮೇಲೆ ಯಾರು ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಓಡಾಡೋಕ್ಕೂ ಪಾಸ್ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ಇದು ಓಡಾಡಕ್ ಕೊಡೋದಲ್ಲ, ಇದು ಕಾರ್ಯಕ್ರಮಗಳು ಅಟೆಂಡ್ ಮಾಡಕ್ಕೆ ಇದು ಬಸ್ ಪಾಸ್ ಕೊಡುವಂಥದ್ದು. ಜುಲೈ 1ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಇದೆ. ಮುಖ್ಯಮಂತ್ರಿಗಳು ಅವತ್ತು ಸಾಂಕೇತಿಕವಾಗಿ ಬಸ್ ಪಾಸ್ ಅನ್ನ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ವಿತರಣೆ ಮಾಡ್ತಾರೆ. ಇನ್ಮೇಲೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರು ಬಸ್ ಪಾಸ್ ಇಟ್ಕೊಂಡು ಓಡಾಡ